ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಇದಿಷ್ಟು ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡಿದ್ದೀನಿ. ಹಾಗೆಯೇ ಇದೆಲ್ಲ ಹೇಗಿದೆ ಡಿಸೈನ್ಸು, ಹಾಗೆಯೇ ಅದಕ್ಕೆ ರೇಟ್ ಕೂಡ ಎಷ್ಟು ತಗೋತೀನಿ ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಸೊ ನಾನು ಟೈಲರಿಂಗ್ ಕ್ಲಾಸ್ನ ಫಸ್ಟಿಂದ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಬಿಗಿನರ್ಸ್ಗೆ ತುಂಬಾ ಯೂಸ್ಫುಲ್ಲಾಗಿ ಕಲ್ತ್ಕೊಳ್ಳೋ ಅಂಥದ್ದನ್ನೆಲ್ಲ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ನಾನು ಸ್ಟಾರ್ಟ್ ಮಾಡಿದಾಗ ನೀವು ಕೂಡ ಆಗ್ಬೋದು. ಸೊ ನೀವು ಕೂಡ ಕಲಿಬೋದು. ನಿಮ್ಗೆ ಏನೆಲ್ಲ ಇಂಟ್ರೆಸ್ಟ್ ಇದೆ, ಹಾಗೆಯೇ ಯಾವುದ್ರ ಬಗ್ಗೆ ಬ್ಲೌಸಲ್ಲಿ ಡೌಟ್ ಇದೆ, ಪ್ರತಿಯೊಂದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಪ್ರತಿಯೊಂದಕ್ಕೂ ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಯಾವೆಲ್ಲ ಬ್ಲೌಸ್ಗೆ ಎಷ್ಟೆಲ್ಲ ಅಮೌಂಟ್ನ ತಗೋತೀನಿ ಅಂತ. ಫಸ್ಟ್ ಬಂದು ಈ ಬ್ಲೌಸು ತುಂಬಾ ಗ್ರ್ಯಾಂಡ್ ವರ್ಕ್ ಬಂದಿದೆ ಅಲ್ವಾ. ಸೊ ಇದು ಬಂದು ಬ್ಲೌಸ್ ಪೀಸು, ಮೀಶೋದಲ್ಲಿ ಬ್ಲೌಸ್ ಪೀಸ್ನ ಬುಕ್ ಮಾಡಿ ನನಗೆ ತಂದು ಕೊಟ್ಟಿದ್ರು. ಸೊ ನೋಡಿ, ಇದು ಸ್ಟಿಚಿಂಗ್ ಅಷ್ಟೇ, ನಾನೇನು ವರ್ಕ್ ಮಾಡಿಸಿಲ್ಲ. ಇದು ಮೀಶೋದಲ್ಲೇ ಅದು ಸೀರೆಗೆ ಬೇಕು ಅಂತ ಅಂದ್ಬಿಟ್ಟು ತಂದು ಕೊಟ್ಟಿದ್ದೆ ಅಂಥದ್ದು. ಇದಕ್ಕೆ ನಾನು ಸ್ಟಿಚಿಂಗ್ ಚಾರ್ಜ್ ಬಂದು 350 ರೂಪಾಯಿನ ತೊಗೊಂಡಿದ್ದೀನಿ. ಯಾಕಂದರೆ ವರ್ಕ್ ಬ್ಲೌಸ್ ಪೀಸ್ನ ಸ್ಟಿಚ್ ಮಾಡೋದಕ್ಕೆ 350 ರೂಪಾಯಿನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬ್ಲೌಸ್ ಬಂದು ನೋಡಿ, ಈ ರೀತಿ ಫ್ರಂಟಲ್ಲಿ ಈ ರೀತಿ ಬಂದಿದೆ. 1 ಡಾಟ್ ಬ್ಲೌಸ್ ಇದು. ಸೊ ನೋಡಿ, ಈ ರೀತಿ 1 ಡಾಟ್ ಹಿಡ್ದಿದ್ದೀನಿ. ಯಾವುದೇ ರೀತಿ ಬೆಲ್ಟ್ ಪಟ್ಟಿ ಇಲ್ಲ. ಫ್ರಂಟಲ್ಲಿ ಈ ರೀತಿ ಬಂದಿದೆ. ಸೊ ನನ್ನ ಹತ್ರ ಕೂಡ ಈ ರೀತಿ ಸೇಮ್ ಬ್ಲೌಸ್ ಇದೆ. ಸೊ ನನ್ನ ಬ್ಲೌಸ್ನೇ ನೋಡಿ ಇವರು ಕೂಡ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಇದೇ ರೀತಿ ಬೇಕು ಅಂತ. ಬಟ್ ನಾನು ಬ್ಯಾಕಲ್ಲಿ ಈ ರೀತಿ ಇಡಿಸಿಲ್ಲ, ಅವರು ಬ್ಯಾಕಲ್ಲಿ ಈ ರೀತಿ ಇಡಿಸ್ಕೊಂಡಿದ್ದಾರೆ ಅಷ್ಟೇ. ಸ್ಯಾರಿ ಬಂದು ಇದೇ ಕಲರಲ್ಲಿದೆ, ಹಾಗಾಗಿ ಇದೇ ಕಲರಲ್ಲಿ ಇದು ಮತ್ತು ಪರ್ಪಲ್ ಎರಡನ್ನೂ ಕೂಡ ಮ್ಯಾಚ್ ಮಾಡಿ ಈ ರೀತಿ ಬೋಟ್ ನೆಕ್ಕಲ್ಲಿ ಇಡಿಸ್ಕೊಂಡಿದ್ದಾರೆ. ನನ್ನ ಹತ್ರ ಕೂಡ ಇರೋದು ಏನಂತಂದರೆ ಈ ರೀತಿ ಸ್ಲೀವ್ಸ್ ಇದೆ. ಹಾಗೆಯೇ ನಾನು ಫೋಟೋ ಕೂಡ ಹಾಕಿದ್ದೀನಿ ನೋಡಿ. ಹಾಗೆ ಫ್ರಂಟಲ್ಲೂ ಕೂಡ ಇದೇ ರೀತಿ ಡಿಸೈನ್ ಇದೆ. ಸೊ ಅದನ್ನು ನೋಡಿ ಇದೇ ರೀತಿ ಮಾಡಿಸಿ ಅಂತ ಹೇಳಿದರು. ಸೊ ನೋಡಿ, ಇದಕ್ಕೆ ನಾನು ವರ್ಕು ಮತ್ತು ಸ್ಟಿಚಿಂಗ್ ಎರಡನ್ನೂ ಸೇರಿ ನಾನು 1500 ತಗೊಂಡಿದ್ದೀನಿ. ಸೊ ಇದು ಬಂದು ಹಾಫ್ ಸ್ಲೀವ್ಸ್ದು ನೋಡಿ. ಬ್ಯಾಕಲ್ಲಿ ಈ ರೀತಿ ವರ್ಕ್ ಬಂದಿದೆ. ಹಾಗೆಯೇ ಸ್ಲೀವ್ಸ್ ಬಂದು ಹಾಫ್ ಸ್ಲೀವ್ಸು. ಇದಕ್ಕೆ ಸ್ಟಿಚಿಂಗು ಮತ್ತು ವರ್ಕು ಎರಡನ್ನೂ ಸೇರಿಸಿ 1000 ರೂಪಾಯಿನ ತಗೊಂಡಿದ್ದೀನಿ. ಇದು ನೋಡಿ, ಸೀರೆ ಬಂದು ಈ ರೀತಿ ಸೀರೆ ಇದೆ. ಸೊ ಈ ರೀತಿ ಸೀರೆಗೆ ನಾನು ಈ ರೀತಿ ನೆಟ್ಟೆಡ್ನ ತಂದು ಹೀಗೆ ಡಿಸೈನ್ ಮಾಡಿ ಅಟ್ಯಾಚ್ ಮಾಡಿರೋವಂಥದ್ದು ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನಿಮಗೇನಾದರೂ ಸೀರೆ ಕಾಟನ್ ಸೀರೆಯಲ್ಲಿ ಸಿಂಪಲ್ ಇತ್ತು ಅಂತಂದರೆ ಈ ರೀತಿ ವರ್ಕ್ನ ಮಾಡಿಸ್ಕೋಬೋದು. ಸೊ ಮಕ್ಕಳದ್ದು ಡಿಸ್ಟರ್ಬೆನ್ಸ್ ಆಗ್ತಾಯಿದೆ, ಸಾರಿ, ಯಾರು ಬೇಜಾರು ಮಾಡ್ಕೋಬೇಡಿ. ಯಾಕಂತಂದರೆ ರಜೆ ಇದೆ ಅಲ್ವಾ, ಹಾಗಾಗಿ ನಮ್ಮ ಮನೇಲಿ ಎಲ್ಲರ ಮಕ್ಕಳು ಕೂಡ ಇಲ್ಲೇ ಇದ್ದಾರೆ. ಹಾಗಾಗಿ ವಾಯ್ಸ್ ಕೇಳಿಸ್ತಾ ಇದೆ ನೋಡಿ. ಈ ರೀತಿ ಸ್ಲೀವ್ಸ್ಗೂ ಕೂಡ ಅಷ್ಟೇ, ಸ್ಲೀವ್ಸಲ್ಲಿ ಕೂಡ ಅದ್ರ ಬಾರ್ಡ್ರ್ ತೆಗೆದು ಹಾಗೆಯೇ ಸ್ಲೀವ್ಸ್ಗೆ ಇಲ್ಲಿ ಅಟ್ಯಾಚ್ ಮಾಡಿರೋವಂಥದ್ದು. ಇದಕ್ಕೆ ನಾನು ನೆಟ್ಟೆಡ್ ನಾನೇ ತಂದು ಅಟ್ಯಾಚ್ ಮಾಡಿರೋದ್ರಿಂದ, ಸೊ ನೆಟ್ಟೆಡ್ ಅಟ್ಯಾಚ್ ಮಾಡಿ ಈ ರೀತಿ ಸ್ಟಿಚ್ ಮಾಡೋದಕ್ಕೆ 500 ತಗೊಂಡಿದ್ದೀನಿ. ನೆಕ್ಸ್ಟ್ ಬ್ಲೌಸ್ ಬಂದು ಈ ರೀತಿ ಪ್ಯಾಚ್ ವರ್ಕ್ ಬ್ಲೌಸು ನೋಡಿ. ಈ ರೀತಿ ಪ್ಯಾಚ್ ವರ್ಕ್ ಡಿಸೈನ್ ಬಂದಿದೆ. ಹಾಗೆಯೇ ಸ್ಲೀವ್ಸ್ಗೂ ಕೂಡ ಓಪನ್ ಸ್ಲೀವ್ಸ್ ಬಂದಿದೆ. ಸೊ ನೋಡಿ, ಓಪನ್ ಸ್ಲೀವ್ಸಲ್ಲಿ ಈ ರೀತಿ ಬೀಡ್ಸ್ ಹಾಕಿರೋವಂಥದ್ದು. ಈ ರೀತಿ ಪ್ಯಾಚ್ ವರ್ಕ್ ಡಿಸೈನ್ ಮಾಡಿ ಬೀಡ್ಸ್ ಹಾಕಿರೋದಕ್ಕೆ 450 ರೂಪಾಯಿನ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಬ್ಲೌಸ್ ಬಂದು ಈ ರೀತಿ ಲೇಸಲ್ಲೇ ಡಿಸೈನ್ ಮಾಡಿರೋವಂಥದ್ದು. ಲೇಸ್ನ ಈ ಕಡೆ ಕೂಡ ಲೇಸು, ಹಾಗೆಯೇ ಈ ಕಡೆ ಕೂಡ ಲೇಸು. ಇದು ವೈಟ್ ಕಲರ್ದು ಸ್ಟೋನ್ ಬರುತ್ತೆ ಅಲ್ವಾ, ಅದು ಸ್ಟೋನಲ್ಲಿ ಡಿಸೈನ್ ಮಾಡಿರೋವಂಥದ್ದು. ಫ್ರಂಟಲ್ಲೂ ಕೂಡ ಅದೇ ಕಂಟಿನ್ಯೂ ಆಗಿದೆ. ಸೊ ಅವ್ರು ಇಲ್ಲಿ ತನಕ ಸಾಕು ಅಂದಿದ್ರು, ಹಾಗೆಯೇ ಹಾಫ್ ಸ್ಲೀವ್ಸು. ಇದಕ್ಕೆ ನಾನು 300 ರೂಪಾಯಿ ನಾರ್ಮಲಾಗಿ ಚಾರ್ಜಸ್ಸು. ಲೇಸೆಲ್ಲ ಅಟ್ಯಾಚ್ ಮಾಡೋದಕ್ಕೆ 370 ರೂಪಾಯಿನ ತಗೊಂಡಿದ್ದೀನಿ. ಸೊ ಇದು ನೋಡಿ, ಇದು ನಾನು ಕಟಿಂಗ್ ವಿಡಿಯೋನ ಹಾಕಿದ್ದೀನಿ, ಇದನ್ನು ಹೇಗೆ ಕಟ್ ಮಾಡೋದು ಅಂತಂದ್ಬಿಟ್ಟು. ಹಾಗೆಯೇ ಇದು ಸ್ಟಿಚ್ ಮಾಡಿದ್ದೀನಿ. ಬ್ಯಾಕಲ್ಲಿ ಈ ರೀತಿ, ಸ್ಲೀವ್ಸು ಕೂಡ ಈ ರೀತಿ. ವರ್ಕ್ ಮತ್ತು ಸ್ಟಿಚಿಂಗ್ ಎರಡನ್ನೂ ಸೇರಿ ಇದಕ್ಕೆ 1200 ರೂಪಾಯಿನ ತಗೊಂಡಿದ್ದೀನಿ. ಇದು ಬಂದು ನಾರ್ಮಲಾಗಿ ಯಾವುದೇ ರೀತಿ ಡಿಸೈನ್ ಇಲ್ಲ. ಸೊ ಲೇಸ್ನ ಇಟ್ಟು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿರೋ ಅಂಥದ್ದು. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ, ಇದು ಲೇಸ್ ಅನ್ನೋದು ಚಿಕ್ಕದಾಗಿ ಈ ರೀತಿ ಇರೋದ್ರಿಂದ ವರ್ಕ್ ಮಾಡಿಸಿರೋ ಥರನೇ ಕಾಣಿಸ್ತಾ ಇದೆ. ಸೊ ಸ್ಲೀವ್ಸ್ಗೂ ಕೂಡ ಅಷ್ಟೇ, ಅದನ್ನೇ ಕಂಟಿನ್ಯೂ ಆಗಲಿ ಅಂದ್ಬಿಟ್ಟು ಅದನ್ನೇ ಹಾಕಿದ್ದೀನಿ. ಎಲ್ಬೋ ಸ್ಲೀವ್ಸ್ನ ಇಟ್ಟಿದ್ದೀನಿ. ಇದಕ್ಕೆ ಸ್ಟಿಚಿಂಗ್ ಚಾರ್ಜ್ ಬಂದು ನಾನು 350 ರೂಪಾಯಿನ ತಗೊಂಡಿದ್ದೀನಿ. ಸೊ ಇದಿಷ್ಟು ಬ್ಲೌಸಲ್ಲಿ ನಿಮಗೆ ಯಾವ ಬ್ಲೌಸ್ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಟೈಲರಿಂಗ್ ಕ್ಲಾಸ್ನ ನಿಮಗೆ ಸ್ಟಾರ್ಟ್ ಮಾಡ್ತೀನಿ, ಬಿಗಿನಿಂಗಿಂದ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.